ಅಮ್ಮ ಅಮ್ಮ ಅಲ್ಲೋಡು ಅಲ್ಲೋಡು ಅಲ್ಲಿ ನಿಂತ್ಕೊಂಡವಳೆ. ಬಾ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವಳನ್ನೇ ಏನೇ ಕೇಳೋಣ. ನಮಗಂತೂ ಬೇರೆ ದಾರಿ ಇಲ್ಲ, ಇವಾಗ ಅವಳನ್ನೇ ಕೇಳ್ತಿದ್ದು. ಅವಳನ್ನೇ ಡೈರೆಕ್ಟಾಗಿ ಕೇಳ್ಬಿಡೋಣ ಬಾ. ನೀನು ಯಾಕೆ ನಿನ್ನ ಗಂಡನ ಜೊತೆ ಹೋಗ್ಲಿಲ್ಲ ಅಂತೇಳ್ಬಿಟ್ಟು ಕೇಳೋಣ ಬಾ ಅಮ್ಮ. ನೀನು ಹೇಳೋದು ಸರಿಯಾಗಿನೇ ಐತೆ ಮಗಳೇ. ಹೋಗ್ಬಿಟ್ಟು ಕೇಳೋದೇನೇ ಎಷ್ಟೋ ವಾಸಿ. ನಡಿ ಸರ್ನ ಹೋಗ್ಬಿಟ್ಟು ಯಾಕೆ ಅವನ ಜೊತೆ ಹೋಗಿಲ್ಲ ಅಂತ ಕೇಳೋಣ. ನನಗೆಲ್ಲ ವಿಷಯ ಗೊತ್ತಾಯ್ತು, ನಿನ್ನ ಮೊದಲನೇ ಗಂಡನ ಜೊತೆ ಓಡಾಡ್ತಿರೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಹೇಳೋಣ. ನಡಿ ಸರ್ನ. ನಮ್ಮ ಅಣ್ಣಯ್ಯ ಒಂದು 2 kg ತುಪ್ಪ ತಗೊಬಿಟ್ಟು ಬಾ ಅಂತ ಹೇಳ್ದ ಶಾಂತಮ್ಮ. ಅದಕ್ಕೆ ನನಗೆ ನಿಂತ ಕೇಳೋಣ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡೆ. ಒಂದು 2 kg ತುಪ್ಪ ಕೊಡ್ತೀಯಾ ನಾಳಿಕೆ? ಅಯ್ಯೋ ಅದಕ್ಕೇನಂತೆ ಕಣಕ್ಕ, ಕೊಡ್ತೀನಿ ಬರ್ರಿ. ಮಂತಾಗೆ ನೀವು ಬಾಟ್ಲುಗಳೆಲ್ಲ ಮಾಡ್ಬಿಟ್ಟು ಇಕ್ಕಿದ್ವಿ. ನೆನ್ನೆ ತಾನೇ ಕಾಯಿಸ್ಬಿಟ್ಟು ಮಾಡಿದ್ದೀನಿ, ಅದ್ರಾಗ ಏನೈತೆ ಬರ್ರಿ ತಗೊಳ್ಳಿವ್ರಂತೆ. ಹಬ್ಬ ಇರ್ತದೋ ಸ್ಟಾಕ್ ಇರಕ್ಕಿಲ್ವ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದ್ದು ನನಗಂತೂ. ಹೇಳ್ತಲ್ಲ ಏನೋ ನಿಮ್ದಂತೂ ಮನೆ ಮಾಡ್ರೆ ತುಪ್ಪ ಅಲ್ವಾ, ಬ್ಯಾರೆದಾದ್ರೆ ಅದು ಉಪ್ಪ ಅದು ಎಲ್ಲ ಬೆರೆಸ್ಬಿಟ್ಟಿರ್ತಾರೆ. ಇದಾದ್ರೆ ಏನು ಬೆರೆಸಿರಕ್ಕಿಲ್ಲ ನೋಡು. ಅದಕ್ಕೆ ನನಗೆ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ದ. ಆಯ್ತು ಹೇಳಕ್ಕೆ 2 ಬಾಟ್ಲು ಕೊಟ್ಟು ಕಳಿಸ್ತೀನಿ, ಮಂತಕ್ಕೆ ಕಳಿಸ್ತೀನಿ ಬಿಡು. ಇಲ್ಲಾಂದ್ರೆ ನೀನೇ ಮಂತಕ್ಕೊಂದು ಹೆಜ್ಜೆ ಬಂದ್ಬಿಡು. ಯಾವ್ದು ಬೇಕು ಅರ್ಧ ಕೆಜಿದು 1 kgದು ಎಲ್ಲ ಇರ್ತದೆ, ತಗೊಂಡು ಹೋಗಿ ಬಂದು ನೀನೇನುವೆ. ಸರಿ ಸರಿ ಆಯ್ತು ಹೇಳು. ಅಮ್ಮ ಕೇಳಮ್ಮ. ಏನು ಶಾರದಕ್ಕ, ಯಾಕೇನಾರ ಮಾತಾಡ್ಬೇಕಿತ್ತೇ? ಮಾತಾಡಬೇಕಿತ್ತು. ಹ್ಞೂ ಹೇಳಕ್ಕ, ಏನು ಮಾತಾಡಬೇಕಿತ್ತು? ಏನಾರ ವಿಷಯ ಇತ್ತಾ? ಅಕ್ಕ ನಮ್ಮ ಮನೆಯವ್ರು ನಿಮ್ಮನ್ನು ಯಾಕೆ ಹಿಡ್ಕೊಂಡು ಹೊಡೆದ್ರು ಅಂತೇಳ್ಬಿಟ್ಟು ನನಗಂತೂ ಗೊತ್ತಾಗಲಿಲ್ಲ. ಆಮೇಲಿಂದ ಕೇಳಿದೆ, ಯಾಕೆ ಹೊಡೆದೆ ಅಂದರೆ ಏನೂ ಹೇಳಲಿಲ್ಲ. ಅದನ್ನು ಮಾತಾಡೋಕ್ಕೆ ಬಂದ್ರಿ ಅಂತ ಅನ್ನಿಸ್ತದೆ ನೋಡಿ. ನೀವು ನನ್ನ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನೇ ನಿಮ್ಮ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡಿಲ್ಲ, ನಾನು ಸರಿಯಾಗಿ ನೀನೇ ತಿಳ್ಕೊಂಡಿವ್ನಿ. ಅದು ಏನು ಅಂತಂದರೆ, ನೀನು ಯಾವಾಗ ಮನೆ ಬಿಟ್ಬಿಟ್ಟು ಓಡೈತ್ಯಾ? ಏನಂತಿದ್ಯಾ? ಏನಂದೆ? ಮನೆ ಬಿಟ್ಟು ಯಾಕೆ ಹೊಂಟೋಯ್ತ್ಯಾ? ನನಗೂ ಅರ್ಥ ಆಯ್ತದೆ, ಅರ್ಥ ಸಂದಕ್ಕಾಯ್ತದೆ. ಅರ್ಥ ಆಗದೆ ಇನ್ನೇನು. ನೀನು ನಿನ್ನ ಮೊದಲನೇ ಗಂಡನ ಜೊತೆ ಓಡೋದಕ್ಕೆ ಎಲ್ಲ ತಯಾರಿನೇ ಮಾಡ್ಕೊಂಡಿದ್ಯಾ ತಾನೇ? ನನಗೂ ಸಂದಾಗ ಗೊತ್ತೇಳು. ನೀನು ಮೊದಲನೇ ಗಂಡ ಬಂದ್ಬಿಟ್ಟು ನಂತಾಗ ಎಲ್ಲ ಹೇಳ್ದ. ನೀನು ನಿನ್ನ ಮೊದಲನೇ ಗಂಡ ಇಬ್ರು ಅಲ್ಲಿ ಇಲ್ಲಿ ಓಡಾಡ್ತಿರೋದು ಎಲ್ಲನೂ ನೋಡಿದ್ದೀನಿ ಬಿಡು ನಾನು. ಏನೋ ಪಿಲಾನ್ ಮಾಡ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ಅವನಾಗಲೇ ಊರು ಬಿಟ್ಬಿಟ್ಟು ಹೋಗಿದ್ದಾಯ್ತು, ನೀನು ಇನ್ನೂ ಊರು ಬಿಟ್ಬಿಟ್ಟು ಹೋಗಿಲ್ವಲ್ಲ, ಇಲ್ಲೇ ಇದೆಯಲ್ಲ. ಯಾಕೆ ಬಸ್ ಚಾರ್ಜ್ಗೆ ಏನಾರ ಕಾಸಿಲ್ಲ ಓಡೋದಕ್ಕೆ? ಬೇಕಾದ್ರೆ ಕೇಳು, ನಾನು ನನ್ನ ಮಗಳು ಸೇರಿ 1,000 ರೂಪಾಯಿ ಕೊಟ್ಟೆ ಕೊಡ್ತೀವಿ ನಿನಗೆ. ಇದೇನು ಶಾರದಿ ಮಾತಾಡ್ತಾವಳೆ? ಏನು ಬೊಗಳ್ತಾ ಇದ್ದೀನಿ? ನಾನು ಯಾಕೆ ಕೊಡೋಗ್ಲಿ? ನನಗೇನು ತಲೆಗಿಲ್ ಕೆಟ್ಬಿಡೈತಾ ಏನಾರ ಓಡೋಗಕ್ಕೆ? ಲೇ ಶಾರದಿ, ಅಕ್ಕ ಅಕ್ಕ ಅಂತ ಬೆಲೆ ಕೊಟ್ಬಿಟ್ಟು ಮಾತಾಡಿಸ್ತೀನಲ್ಲ, ಅದಕ್ಕೆ ನನ್ನ ಮಾನ ಮರ್ಯಾದೆ ಕಳಿಯಕ್ಕೆ ಅಂತ ಇಲ್ಲಿ ಗೊತ್ತಿ ಅಂತ ಅನ್ನಿಸ್ತದೆ. ಊರು ಜನದ ಮುಂದೆಲ್ಲ ನಾನು ಓಡತ್ತೀನಿ ಅಂತ ಹೇಳ್ಬಿಟ್ರೆ ಊರು ಜನ ಎಲ್ಲ ನನ್ನ ಬಗ್ಗೆ ಏನು ಅನ್ಕೊಳಕ್ಕಿಲ್ಲ ಹೇಳು. ಇದು ಯಾಕೆ ಹಿಂಗೆ ಓಡೈತಿ ಅಂತ ಕೇಳ್ತಾ ಇದೆಯಲ್ಲ, ನಿನ್ನ ಮಾನ ಮೂರು ಬಿಟ್ಬಿಟ್ಟಿನೋ. ಅಯ್ಯೋ ಸಮಾಧಾನ ಮಾಡ್ಕ ಬೆಣ್ಣೆ ಸಂತಮ್ಮ, ಸಮಾಧಾನ ಮಾಡ್ಕ. ನನಗೆ ಗೊತ್ತಿಲ್ದಿರೋದು ಏನೈತೆ? ನೀನು ಮೊದಲನೇ ಗಂಡನ ಜೊತೆ ಊರು ತುಂಬ ಓಡಾಡಿದ್ದು ಗೊತ್ತು, ಶಾಪಿಂಗ್ ಮಾಡಿದ್ದು ಗೊತ್ತು, ಎಲ್ಲ ನನಗೆ ಗೊತ್ತು. ಈಗ ನೀನು ಬಿಟ್ಟೋದ್ರೆ ನನಗೂ ಒಳ್ಳೇದು. ಹೇಳ್ಬಿಟ್ಟೆ ಓಡೋಗು, ನನಗೇನು ಬೇಜಾರಾಗಕ್ಕಿಲ್ಲ. ನಾನು ನನ್ನ ಮಗಳು ಇಬ್ಬರೂ ಸಹಾಯ ಮಾಡ್ತೀವಿ. ಅಪ್ಪ ಯಾಕೆ ಬೆಣ್ಣೆ ಸಂತಮ್ಮ ನನ್ನೇ ಹೊಡಿತಿದ್ಯಲ್ಲೇ? ನನಗೇನು ಹೊಡಿಯೋಕ್ಕೆ ಬರೋಕ್ಕಿಲ್ಲ ಅಂತ ಅನ್ಕೊಬಿಟ್ಟೇನೆ. ಮಾನ್ಗೆಟ್ಟೋಳೆ, ನನ್ನೇ ನೀನು ಯಾವಾಗ ಓಡೈತಿ ಅಂತ ಕೇಳ್ತಿದ್ಯಾ ನೀನು? ಹಾಂ, ನೀನು ಮಾನ್ಗೆಟ್ಟೋಳು, ನೀನು ಮೂರು ಬಿಟ್ಟೊಳ್ಬೇಕಾರೆ ನೀನು ಯಾರ ಜೊತೆ ಬೇಕಾದ್ರೆ ಓಡೈತ್ಯ ನೀನು, ನನಗೆ ಗೊತ್ತು. ಅಂಥದ್ರಾಗೆ ನನ್ನೇನೇ ಓಡೈತ್ಯ, ಓಡೋಗು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ನಾನೇ ನಿನ್ನ 3 ಬಿಟ್ಬಿಟ್ಟು ನಿಂತ್ಕೊಂಡಿದ್ದೀನಿ ಅಂತ ಅನ್ಕೊಬಿಟ್ಟೇನೆ ನೀನು. ಅಯ್ಯಪ್ಪ ನಿಮ್ಮ ಮನ್ಯಾಳಿ, ನನ್ನೇ ಹೊಡಿಯಕ್ಕೆ ಬತ್ತೀಯಾ? ನನಗೇನು ಹೊಡಿಯಕ್ಕೆ ಬರೋಕ್ಕಿಲ್ಲ ಅಂತ ಅನ್ಕೊಂಡೇನೆ. ಒಂದೇ ಟಾಕೆ ನನಗೆ ಕೈ ಹಂಗೆ ಸಿಗುತ್ತೆ, ಮುರಿದ್ಬಿಟ್ಟು ಇಲ್ಲೇ ತುಂಡಾಗಿ ಮಾಡಕ್ಕೆ ಹೋಗ್ಬಿಡ್ತೀನಿ. ಏನೋ ಬಿಡು 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 ಅಂತ ಹೇಳ್ಬಿಟ್ಟು ನಮ್ಮೊಳೆ ಅಲ್ವಾ ಅಂತ ಬೆಲೆ ಕೊಟ್ಕೊಂಡು ಹೋದಷ್ಟು ಹೆಚ್ಚು ಕುಂತಿದೆಯಲ್ಲ ಶಾರದಿ ನೀನು. ನೋಡು, ಎಲ್ಲರೂ ಮುಂದೆನೂ ಬಂದ್ಬಿಟ್ಟು ಓಡೈತಿಯಾ ಅಂತ ಕೇಳ್ತಿದ್ಯಲ್ಲ, ಯಾರು ನೋಡ್ತಾರೆ ಏನು ಅನ್ಕೊಳಕ್ಕಿಲ್ಲ. ನಿನಗಿನ ಮರುವಾದಿನಾಗೇನೇ ಸಂಸಾರ ಮಾಡ್ಕೊಂಡು ಬಿದ್ದಿದ್ದೀನಿಲ್ಲ ಮನೆಯಾಳಿ. ನಾನೇನು ಊರು ಬಿಟ್ಬಿಟ್ಟು ನಿಂತ್ಕೊಂಡಿಲ್ಲ, ಶಾನೆ ಮರುವಾದಿನಾಗೇನೇ ಬೆಳ್ಕೊಂಡು ಬಂದಿದ್ದೀನಿ ನಾನು. ನಮ್ಮ ಅಪ್ಪ ನಮ್ಮಮ್ಮ ನಮ್ಮನ್ನು ಸುಸಂಸ್ಕೃತವಾಗಿ ಬೆಳೆಸವ್ರೆ. ಥೂ ಏ ಬೆಣ್ಣೆ ಶಾಂತಮ್ಮ, ನಮ್ಮಮ್ಮ ನೋಡಿದ್ರೆ ಅಲ್ಲಿ ಮುರಿದಾಕ್ಬಿಡ್ತೀನಿ ಅಷ್ಟೇನೆ. ಯಪ್ಪ ಮನ್ಯಾಳಿ, ನನ್ನೇ ನೀ ಹೊಡಿತೇನೆ. ನಮ್ಮ ಅಮ್ಮನ ಭಾಳ ಹಾಳು ಮಾಡಿಬಿಟ್ಟು ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡು ನಮ್ಮ ಅಮ್ಮನಿಗೂ ನಮ್ಮ ಅಪ್ಪನ ಮಧ್ಯೆ ಉಳಿನ್ಬಿಟ್ಟು ನಮ್ಮ ಸಂಸಾರನ ಹಾಳು ಮಾಡಿರೋಳು ನಿನಗೆ ಇಷ್ಟಿರ್ಬೇಕಾದ್ರೆ ನಮ್ಗಿನ್ನು ಎಷ್ಟಿರಬೇಡವೆ ಮನ್ಯಾಳಿ? ನೀನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿನಿ ನಿನ್ನ. ಅಮ್ಮ ಇಟ್ಕೊಳಮ್ಮ, ಇವಳು ಸರಿಯಾಗಿ ಮಾಡೋಣ. ಮಗಳೇ ಜಗಳ ಬೇಡ, ಸುಮ್ಕಿರು. ಮುಟ್ರೆ ಒಬ್ಬೊಬ್ಬರು ಮುಟ್ರೆ. ನಾನು ಬೆಣ್ಣೆ ತುಪ್ಪ ತಿಂದ್ಬಿಟ್ಟು ಸಂದಾಗಿ ಬೆಳೆದಿದ್ದೀನಿ. ಮುಟ್ರೆ ಯಾವಳನ್ನ ದಮ್ಮಿದ್ರೆ ಮುಟ್ರೆ, ಕೈ ಕಾಲು ಅಲ್ಲೆಲ್ಲ ಮುರಿದಾಕಿಲ್ವ ನಾನು? ಮುಟ್ರಿ ನಾನು ನೋಡೇ ಬಿಡ್ತೀನಿ. ನಿಮ್ಮಂತ ನಾನು ಎಷ್ಟು ಜನ ನೋಡಿಲ್ಲ ಮನೆಯಾಳಿಗಳ. ನನಗೇನೇ ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾಡ್ತಾ ಇದ್ದೀರಾ. ನನಗೆ ಓಡೈತೀನಿ ಅಂತ ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀರಾ. ನೀನ್ಲೇ ಓಡೋಗೋದು, ನೀನು ನಿಮ್ಮಮ್ಮ ಇಬ್ಬರು ಸಂದ ಕೊಡೈತೀರಾ. ಅವನು ಇವನ ಜೊತೆ ಹೂನೇ ನಾನು ಕಟ್ಕೊಂಡ್ರೆ ನೆಟ್ಗಿರಲಿಲ್ಲ ಬುಟ್ಟೆ. ಅದಕ್ಕೆ ನನಗೂ ಯಾರೋ ಒಬ್ರು ಬೇಕಿತ್ತು, ಕಟ್ಕೊಂಡಿದ್ದೀನಿ. ನಾನು ನಿಮ್ಮ ಥರ 3-4 ಜನ ಜೊತೆ ಓಡಾಡಿಲ್ಲ, ಒಬ್ಬರ ಜೊತೆ ನನಗೆ. ಏನೋ ಬಿಡು ಪಾಪ, ಇವತ್ತಲ್ಲ ನಾಳೆ ಇವಳಿಗೆ ಕೊಟ್ಬಿಡೋಣ ಆಸ್ತಿ ಎಲ್ಲನೂ. ನನಗೆ ಏನೂ ಬೇಡ, ನನಗೆ ಯಾವ ಮಕ್ಕಳು ಮರಿನೂ ಬೇಡ ಅಂತ ಅಂದ್ಕೊಂಡು ಎಲ್ಲ ಅಂದ್ಕೊಂಡು ಸುಮ್ಮನಿದ್ದೆ. ಆದರೆ ಇವಾಗ ಅನ್ನಿಸ್ತೈತೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ನಿನ್ನೂ ನನ್ನ ಮಗಳು ಥರನೇ ನೋಡಿದೆ, ಶಾರದಿನ ಅಕ್ಕ ಅಂತಲೇ ನೋಡಿದೆ. ನಮ್ಮನೆಗೆ ಕರ್ಕೊಂಡು ಬಂದು ಇರಿಸ್ಕೋಬೇಕು, ನನ್ನ ಜೊತೆನೇ ಇರ್ತಾಳೆ ಅಂತೇಳ್ಬಿಟ್ಟು ಏನೆಲ್ಲ ಅನ್ಕೊಂಡೆ. ಆದರೆ ನೀವು ನಾಲಯಕ್ಕೆ ಬಿಟ್ಟೈತದವು ನೀನು. ನೀವಿಬ್ಬರು ಈ ಜನ್ಮದಾಗ ಉದ್ದಾರಾಗಿಲ್ಲ, ಹೊಂಟೋಗ್ಬಿಡಿ ಇಲ್ಲಿಂದ.
ಯಾವಾಗ ಓಡೈತಿ ಅಂತ ಕೇಳಕ್ಕೆ ಬಂದಿದ್ದೀರಲ್ಲ ನೀವು ಮನೆಯೊಳಗೆ, ಓಡೋಗ್ರಿ ನೀವೇನಿದೆಯಾ ಅಷ್ಟೊಂದು ಇದ್ದಿದ್ರೆ. ನನ್ನ ಗಂಡ ನಿಮ್ಮನ್ನು ಯಾಕೆ ಯಾವಾಗ ಹಿಡ್ಕೊಂಡು ಹೊಡಿತಾನೆ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಸಂದಕ್ಕೆ ಅರ್ಥ ಆಯ್ತು. ಇನ್ನೇನು ಮಾಡ್ತಾನೆ ಇಂಥ ಮಾತುಗಳು ಮಾತಾಡ್ತಾ ಇದ್ರೆ. ಬೆಣ್ಣೆ ಶಂತಮ್ಮ, ಹೋಗ್ಲಿ ಬಿಡೆ, ಹೋಗ್ಲಿ ಬಾ, ಏನೋ ಬಾಯಿ ತಪ್ಪಿಟ್ಟು ಬೊಗಳವಿವು. ಅಲ್ಲ ಕಣಕ, ನಾನು ಪಡು ನನ್ನ ಬೆಣ್ಣೆ ತುಪ್ಪ ಮಾಡ್ಕೊಂಡು 3 ದಿನ ಗಂಡನ ಜೊತೆ ಜೀವನ ಮಾಡ್ತಾ ಇದೀನಿ ನೋಡಕ ಹೆಂಗೆ ಹೇಳ್ತಾಳೆ. ನಾನು ಎಂದನ ನಿಮ್ಮ ಹತ್ರ ಎಂದನ ಶಾರದಿನ ಬೈಕೊಂಡಿದ್ದೀನಿ ಅಕ್ಕ. ನೀನೇ ಹೇಳಕ್ಕ, ನಿಮ್ಮ ಮಾನ್ಗೆಟ್ಲ ನೋಡಿ ಹಂಗೆ ಹೇಳ್ತಾಳೆ ನೋಡಕ ಓಡೈತಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ತನಕ ಸುದ್ದಿ ಮುಟ್ಬಿಟ್ರೆ ನನ್ನ ಗಂಡ ಏನು ಅನ್ಕೊಳಕಿಲ್ಲಕ್ಕ ನನ್ನ ಬಗ್ಗೆ. ನೀನೇ ಹೇಳಕ್ಕ. ಏನೋ ಇಷ್ಟು ದಿನ ನಂಗೆ ಒಳ್ಳೆ ಸಂಸಾರ ಸಿಕ್ಕಿರಲಿಲ್ಲ, ಇವಾಗ ಹೆಂಗೋ ನನಗೆ ಅತ್ತೆ ಗಂಡ ಅಂತ ಎಲ್ಲ ಸಿಕ್ಕವ್ರಿ. ನೆಮ್ಮದಿಗಿರೋಣ ಅಂತಂದ್ರೆ ನಾನು ಓಡ್ ಕಳ್ಸಕ್ಕೆ ನೋಡ್ತಾಳಲ್ಲ ಕೈ ಮಾನ್ಗೆಡೋಳು. ಏನು ಮಾಡಲಿ ಹೇಳಕ್ಕ, ನಾನಂತೂನುವೆ ಮಾಡೋದೆಲ್ಲ ಅನ್ನಾಚಾರ ಮನೆ ಮುಂದೆ ಬೃಂದಾವನ ಅಂತೆ. ಮಾನ್ಗೆಟ್ಟೊಳೆ ನನ್ನ ಗಂಡನ ಬುಟ್ಟಿಗೆ ಹಾಕಬಿಟ್ಟು ಈಗ ನನ್ನನ್ನು ಆಟ ಆಡಿಸ್ತಾ ಇದೆಯಲ್ಲ ಮಾನ್ಗೇಡಿ. ಮೊದಲನೇ ಗಂಡನೂ ಬೇಕು ನಿನಗೆ, 2ನೇ ಗಂಡನೂ ಬೇಕು ನಿನಗೆ. ಅಮ್ಮ ಲೇ ಶಾರದೆ, ನಿಗಾ ಇಟ್ಕೊಂಡು ಮಾತಾಡು. ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆನೇ ನಿಗಾ ಬಿಗ ಏನೋ ತಪ್ಪಿಸ್ಬಿಟ್ಟು ನಿನ್ನಂತೂ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಗಾ ಇರಲಿ ಒಸಿ, ಏನು ಮಾತಾಡ್ತಾ ಇದ್ದೀನಿ, ಯಾರ ತಂಗ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಸಿನೂ ನಿಗಾ ಇದ್ದಂಗೆ ಮಾತಾಡಬೇಡ. ಮೊದಲನೇ ಗಂಡನ ಜೊತೆ ಚಕ್ಕಂತ ಆಡ್ತಾ ಇದ್ದೀನಿ ನಾನು. ನೀನು ಬಂದು ನೋಡಿದ್ದೀನಿ ನನ್ನ ಗಂಡನ ಜೊತೆ ಮಾತಾಡೋದು? ಯಾರೇ ನನ್ನ ಗಂಡ ನೋಡಿದ್ದೀನಿ ನೀನು? ನೋಡಿರೋದಕ್ಕೆ ನಾನು ಬೊಗಳ್ತಿರೋದು. ಕೈ ಸೇದೋ ನೀನು ಬರ್ಬಾರ್ದು ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನನ್ನ ಸುದ್ದಿಗೆ ಬಂದ್ಬಿಟ್ಲು ಹೇಳಕ್ಕೆ ಮನೆ ಹಳ್ಳೋಡಿ. ನಿನಗೈತೆ ಕಣ್ಲೆ, ನಿಂಗೈತೆ ಸರಿಯಾಗೈತೆ ನಿನ್ಗಂತೂ ಮಾರಿ ಹಬ್ಬ. ನಿಂಗೆ ನೋಡ್ತಿರು ಮಾಡ್ತೀನಿ, ನಿನ್ಗೆ ಹೆಂಗೋ ಮಾಡ್ತೀನಿ ಅಂತ ನೋಡ್ತಾ ಇರು. ಬಿಟ್ಟು ಮುಂಡೆ ಬಿಟ್ಟಾಟ ಆಡ್ತೀಯಲ್ವೇನೆ. ಬಾ ಅದು ಹೆಂಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಕಾಲಿಕ್ತೀವಿ ನೋಡು ಬಾ. ಈ ಆಸ್ತಿನಾಗೆ 2 ಎಕರೆ ಜಮೀನು ಐತಲ್ಲ, 10 ಪೈಸೆ ನಿನ್ನ ಮಗಳಿಗೆ ಸೇರಲ್ಲ. ನನಗೆ ಗೊತ್ತು ಯಾಕೆ ಸೇರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ನೀವತ್ತು ಉದ್ಧಾರ ಆಗಕ್ಕಿಲ್ಲ ಬಿಡಿ. ನೀನು ಓಡೈತ್ಯ ನನಗೆ ಚೆನ್ನಾಗಿ ಗೊತ್ತು. ನೀನು ಓಡೈತ್ಯ, ನಿನ್ನ ಜೊತೆ ಓಡೋದಕ್ಕೆ ಅಂತ ನೀನು 5,000 ರೂಪಾಯಿ ದುಡ್ಡು ಇಸ್ಕೊಂಡೋಗೋ ನಿನ್ನ ಗಂಡ ಅಂತದ್ರ ನೀನು ಓಡೋಗ್ಲಿಲ್ವಲ್ಲ. ಓಡೈತ್ಯ ಬಾ, ಸರಿಯಾಗಿ ಓಡೈತ್ಯ. ನನ್ನ ಗಂಡಂಗೆ ಶಾನೆ ಮೋಸ ಮಾಡೋಕ್ಕಾಗಿಲ್ಲ. ಒಂದಲ್ಲ ಒಂದಿನ ಸರಿಯಾಗಿ ತಗ್ಲಾಕೊಂಡು ಮಿಟ್ನೇಟ್ ತಿಂದೇ ತಿಂತೀಯ. ನೋಡ್ತಾ ಇರು, ತಿನ್ಗವಾಗ ಮಾರಮ್ಮನ ಹಬ್ಬ ಮನೆ ಅಲ್ಲ ಓಡಿ. ಗೊತ್ತಾಯ್ತದ ನಿನಗೆ? ಲೇ ಬಾರಿ ಬೆಣ್ಣೆ ಸಂತಮ್ಮ, ಬಾ ಹೋಗನ್ ಬಾ. ಸುಮ್ಕೆ ಇವ್ರು ತಾಗ ಏನಕ್ಕೆ ಜಗಳ ಆಡ್ತೀನಿ ನೀನು? ನೆಮ್ಮದಿ ನಿನಗೂ ಕೆಡಿಸ್ಕೊಂಡು ಬಾ. ಸುಮ್ಮನೆ ಬಾ ಮನ್ಗೋಗನ್ ಬಾ. ಲೇ ಶಾರದಿ, ಏನೇ ಬಂದಿರೋ ನಿನಗೆ? 3 ದಿನಕ್ಕೆ ಒಂದೊಂದ್ಸಲ ಒಬ್ಬೊಬ್ರು ತಾಗೆ ದೊರಮ್ದೇಟ್ ತಿಂತಿಯಲ್ಲ. ನಿಂಗೆ ಮಾನ ಮರುವುದಿಲ್ವಲ್ಲೇ ನಿಂಗೆ? ನಿನ್ಗೆ ಯಾಕೆ ಜಮ ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಕೆಟ್ಬಿಡ್ತದ ಅಷ್ಟೇ ನಿನಗೂನುವೆ. ಓಹೋ ಹೆಂಗೆ ಹೇಳ್ತಾಳೆ ನೋಡು. ನಿನ್ಗೆ ಯಾಕೆ ನಿನ್ಗೆ ಯಾಕೆ ನಮ್ಮನೆ ಉಸಾಬರಿ ಕಟ್ಕೊಂಡು ನಿನಗೇನೆ ಆಗಬೇಕು? ಏನೋ ಶಾನೆ ಜಗಳ ಆಡ್ತಿದ್ರಲ್ಲ ನಿಲ್ಸನೆ ಅಂತ ಹೇಳ್ದೆ. ಓಹೋ ನಿಮ್ಮ ದೌಲತ್ತು ಎಲ್ಲೋ ನಡೀತೈತೆ, ನಡೆಸ್ಕೊಳ್ಳಿ. ನನಗೆ ಯಾಕೆ ಬೇಕು ನಿಮ್ಮ ದೌಲತ್ತು? ಅದು ಸಡನ್ ಬಗ್ಗೆ ಏನಾರ ಮಾತಾಡಿದೆ ಅವ್ರು ಇವ್ರತಾಗೆ ಅಂತ ಅಂದ್ಬಿಟ್ರೆ ಅಲ್ಲೇ ತುಳಿದಾಕ್ಬಿಡ್ತೀನಿ ನೋಡು. ಯಾವುದಕ್ಕೂ ಏಸ್ತೊಳಲ್ಲ, ತುಳಿದ್ಬಿಟ್ಟು ಅಲ್ಲೇ ನಮ್ಮ ಎಮ್ಮೆ ಕಾಲು ಕಡೆಗಡೆ ತುಳಿಸ್ಬಿಡ್ತೀನಿ ನೀನು ಅಷ್ಟೇ. ನೀನು ಲೋಡಿ ತಗೊಬಂದು ಓಡೈತೀನಿ ಇರಬೇಕು. ಮನುಷ್ಯ ಅಂದಮೇಲೆ ಇರ್ಬೇಕು ಮಾನ ಮರುವಾದಿ ಅನ್ನೋದು. ಎಲ್ಲ ಬುಟ್ಟು ನಿಂತ್ಕೊಂಡ್ರೆ ನಿಮ್ಮಂಗೆ ಯಪ್ಪ. ಥೂ ಅಮ್ಮ, ಏನಮ್ಮ ದೊಡ್ಡ ವಿಲನ್ನು ದೊಡ್ಡ ಹೀರೋಯಿನ್ ನಂಗೆ ಬಿಲ್ಡಪ್ ಕೊಡ್ತೀಯ? ಮಣ್ಣು ಮಸಿ ಅವ್ಳು ಹಿಡ್ಕೊಂಡು ಹೊಡಿತಾ ಇದ್ರೆ ನೀನು ಯಾಕಮ್ಮ ಸುಮ್ಕೆ ನಿಂತ್ಕೊಂಡು ಹೊಡಿಬೇಡ ಸುಮ್ಮನಿರು ಅಂತ ಕಣ್ಸನ್ನೆ ಮಾಡ್ತೀಯಾ? ನಿನಗೆ ನಮ್ಮ ಬಂದಿರೋ ದೊಡ್ಡರೋಗ ನೀನು ಹಾಕೊಂಡು ಚೆನ್ನಾಗಿ ಬಾರಿಸ್ಬೇಕು ತಾನೇ. ನನಗೂ ಬಾರಿಸ್ಬೇಕು ಅಂತ ನಿನಗೆ ಆಸೆ ಐತೆ. ಏನು ಮಾಡಲಿ, ನೆನ್ನೆಲ್ಲ ನೀವು ಅಪ್ಪನ ತಂಗ ನಡ ಮುರಿಸ್ಕೊಂಡು ಬಂದೆ. ಇವಾಗ ಮತ್ತೆ ನಡ ಮುರಿದೋಯ್ತದೇನೋ ಅಂತ ಭಯ ಆಯ್ತೈತೆ. ಎಡಗೈ ಎತ್ತಕ್ಕಾಯ್ತಿಲ್ಲ, ಬಲಗೈ ಮಾತ್ರ ಎತ್ಬೋದು. ಈಗ ನಾನೇನು ಅವಳಿಗೆ ಚಣಿ ಹಾಕೋದ್ರೆ ಅವಳು ನಾನೊಂದು ಚಣಿ ವರ್ಷದಗಳು 4 ಚಣಿತಾಳೆ. ಮೊದಲೇನಿಯ ಗುಂಡ್ಕಲ್ಲಿದ್ದಂಗೆ ಅವಳೆ. ನಮ್ಗೆ ಯಾಕೆ ಬೇಕು ಏಟುಗಳು ಮೇಲೆ ಏಟುಗಳು ಅಂತ ಸುಮ್ಕಾದೆ ಮಗಳೇ. ನನಗೆ ಹೇಳಿದ್ರೆ ನಾನೇ ಬಾರಿಸ್ತಿರಲ್ವ ಅಮ್ಮನ್ನ? ಈ ಅಮ್ಮಂಗಂತೂ ಹೊಸಿನೂ ಧೈರ್ಯನೂ ಇಲ್ಲ, ಏನೂ ಇಲ್ಲ ಈ ಅಮ್ಮಂಗಂತೂ. ಸರಿ ಬಾ ಹೋಗೋಣ. ನೀನೇನು ಮಾಡೋಕ್ಕೈತದೆ? ನಮ್ಮ ಕೈಗೆ ಏನು ಸಿಗಲಿಲ್ಲ ಅಂತ ಅನ್ಕೋಬೇಕು, ಸುಮ್ಮನೆ ಆಯ್ತಿರ್ಬೇಕು ಅಷ್ಟೇ. ನೀನು ಇವಳಂತೂ ಓಡೋಗಲ್ಲ. ಆ ಕಾಳು ನನ್ನ ಮಗ ಅದು ಯಾಕೋ ಅಂತ ಗೊತ್ತಿಲ್ಲ. ಸರಿ ಬಾಮ ಹೋಗೋಣ ಮನೆಗೆ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಅನ್ನಕ್ಕೆ ಬಟ್ಟೆನೆಲ್ಲ ಕತ್ಕೊಂಡು ಹೋಗವ್ನಿ. ಹೋಗ್ಲಿ ಒಂಚೂರು ದುಡ್ಡು ಪಡ್ಡೈತಾ ಅದೂ ಇಲ್ಲ, ಅದೂ ಎತ್ಕೊಂಡು ಹೊಂಟೋಗ್ಬಿಟ್ಟವ್ನಿ. ಈಗ ನಾವು ಬೆಂಗ್ಳೂರಿಗೆ ಹೋಗಿ ನನ್ನ ಗಂಡನ ಹುಡ್ಕೋದು ಹೆಂಗೆ ಹೇಳು? ನೋಡಿ ಏನೋ ಒಂದು ಅಡ್ಜಸ್ಟ್ ಮಾಡ್ತೀನಿ. ಚಿಕ್ಕ ಸಾವುಕಾರ ಅಲ್ಲಿ TV ತಾಗ ಮಡಗಿತ್ತಂದು ಚಿಲ್ರೆ ಪಲ್ರೆ ನೋಡಿ ಎತ್ಕೊಂಡು ಅದ್ರಾಗ ಏನು ಹೋಗೋಣ.